ಹಾಯ್, ಮತ್ತೊಂದು ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ಬೆಳಗ್ಗೆನೇ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೇರ್ ಕಟಿಂಗ್ ಮಾಡಿಸೋದಿತ್ತು. ಹಾಗಾಗಿ ನಾನು ನಮ್ಮ ಹಾಸನದಲ್ಲೇ ಒಂದು ಹೇರ್ ಸಲೂನ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂದ್ಬಿಟ್ಟು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಹಾಗೆ ಹೋಗುವಾಗ ಸ್ವಲ್ಪ ದಾರಿಯಲ್ಲಿ ಟಿಪ್ಸನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಪಿನ್ ಅಂತ ಇದೆ. ಹೋಗ್ತಾ ಉಂಟು, ಫಸ್ಟ್ ಫ್ಲೋರಲ್ಲಿ ಉಂಟು ಇದು. ನಾನು ಸುಮಾರು ಇಲ್ಲೇ ಒಂದು 2 years ಇಲ್ಲೇ ಮಾಡಿಸೋದು, ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಜಾಸ್ತಿ ಇಲ್ಲೇ ಬರೋದು. ಸೊ ಇವಾಗ ಹೇರ್ ಕಟಿಂಗ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾ ಉಂಟು. ಮೊದಲು ಹೇರ್ನೆಲ್ಲ ವಾಶ್ ಮಾಡ್ಕೊತಾರೆ ಅವರೇ. ಶಾಂಪೂ ಮತ್ತು ಕಂಡೀಷ್ನರ್ ಎಲ್ಲ ಹಾಕಿ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಕೂದಲನ್ನ ನೀಟಾಗಿ ಬಾಚಿಕೊಂಡು, ಕೂದಲನ್ನ ಡ್ರೈ ಮಾಡಲ್ಲ, ಸ್ವಲ್ಪ ಹಸಿ ಇರುತ್ತೆ ನೋಡಿ, ಆವಾಗ ಒದ್ದೆ ಇರುವಾಗಲೇ ಕಟಿಂಗ್ ಮಾಡ್ಕೊತಾರೆ. ಅದಾದಮೇಲೆ ಏರ್ ಡ್ರೈಯರಲ್ಲಿ ಇದು ಮಾಡಿಕೊಂಡು ಕೂದಲೆಲ್ಲ ಸೆಟಪ್ ಮಾಡಿಬಿಟ್ಟು ಈ ರೀತಿ ಒಂದು ಲುಕ್ ಕೊಟ್ಟಿದ್ದಾರೆ. ಫೆದರ್ ವಿತ್ ಲೇಯರ್ಸ್ ಕಟಿಂಗ್ ಮಾಡಿದ್ದು ಅಂತ ಹೇಳಿದ್ರು. ನನಗೆ ಕಟಿಂಗ್ ಮಾಡಿದ್ದು ಸೋನಮ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ನಿಮಗೆ ಹೇಗೆ ಅನ್ನಿಸ್ತಿದೆ? ನೀಟಾಗಿ ಮಾಡಿದಾರ ಹೇಗೆ? ಈ ಹೇರ್ ಸ್ಟೈಲ್ ಲುಕ್ ನನಗೆ ಚೆನ್ನಾಗಿ ಕಾಣ್ತಿದೆ ಏನು ನೀವು ತಿಳಿಸ್ಬೋದು. ಹೇರ್ ಕಟ್ ಎಲ್ಲ ಮುಗೀತು. ಟೈಮಿಂಗ್ಸ್ 8:30 to 8:30 ಅಂತೆ. ಸ್ಪಿನ್ನಲ್ಲಿ ಮಲ್ನಾಡ್ ಇಂಜಿನಿಯರ್ ಕಾಲೇಜ್, ಮಲ್ನಾಡ್ ಕಾಲೇಜ್ ಆಪೋಸಿಟೇ ಇರೋದು. ಚೆನ್ನಾಗಿ ಮಾಡಿದ್ರು. ಸೋನಮ್ ಅಂದ್ಬಿಟ್ಟು ನನಗೆ ಹೇರ್ ಕಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ರು. ಈಗ ಮುಗಿಸ್ಕೊಂಡು ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಮೇಡಮ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ತೆಕ್ಕೊಳ್ಳಿ ನೀಟಾಗಿ ತೋರಿಸಿ ಅಂತ. ಶಾಪಲ್ಲಿ ಹೊಸ ಪಾತ್ರೆ ಐಟಮ್ ಎಲ್ಲ ತೋರಿಸ್ಲಾ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಅಂತ ಅವರನ್ನು ಪರ್ಮಿಷನ್ ಕೇಳಿದ್ಕೆ ಆಂಟಿ ತೋರಿಸಿ ಅಂದ್ಬಿಟ್ಟು ನೀಟಾಗೆಲ್ಲ ಜೋಡಿಸಿ ಸಪೋರ್ಟ್ ಮಾಡಿಕೊಟ್ರು. ಡಿಸೈನ್ಸ್ ನೋಡಿ ಎಲ್ಲ ಎಷ್ಟು ತುಂಬಾ ಚೆನ್ನಾಗಿದೆ. ಹೊಸ ಡಿಸೈನ್ಸ್ ಅಂತ ಇದೆಲ್ಲ ಗ್ರೇವೀಸ್ ಮಾಡೋದಕ್ಕೆ, ಬಿರಿಯಾನಿ ಮಾಡೋದಕ್ಕೆಲ್ಲ ಮಾಡಿಸಿದೆ ಅಂತಲೇ ಹೇಳ್ಬೋದು. ಐಡಲ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಈ ರೀತಿ ಎಲ್ಲ ಹಿತ್ತಾಳೆದಿದೆಲ್ಲ. ಇಂಗ್ಲೀಷಲ್ಲಿ ಬ್ರಾಸ್ ಅಂತ ಕರೀತಾರೆ. ಈ ಥರ ಐಡಲ್ಸ್ ಏನಾದರೂ ಬೇಕಾದರೆ ಆ್ಯಂಟಿಕ್ ಪೀಸಲ್ಲಿ ತೊಗೋಬೋದು. ಆ್ಯಂಟಿಕ್ ಪೀಸ್ ಐಡಲ್ಸು ಮತ್ತು ಈ ರೀತಿ ಆನೆಗಳು, ಈ ಥರದ್ದೆಲ್ಲ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಹುಚ್ಚು ಬಾಂಡ್ಲಿ ಒಗ್ಗರಣೆ ಹಾಕೋಕ್ಕೆ, ಮಕ್ಕಳಿಗೆಲ್ಲ ಫುಡ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಪುಟ್ಟು ಬಾಂಡ್ಲಿ 200 ಮೆಟೀರಿಯಲ್ ಇದೇ ಥರನೇನಾ? ಓಕೆ. ಇದೊಂದು ಟೋಸ್ಟರ್ ತಗೊಂಡೆ. ಈ ರೀತಿ ಇದೆ ಸೈಡು. ಬ್ರೆಡ್ ಟೋಸ್ಟರ್ ಮನೇಲೆ ಮಾಡ್ಕೊಂಡು ತಿಂದರೆ ಒಳ್ಳೇದಲ್ವ, ಹೊರಗಡೆ ತಿನ್ನೋದಕ್ಕೆ ಅಂತ ಇದನ್ನು ತೊಗೊಳಕ್ಕೆ ಬಂದಿದೆ. ಮತ್ತು ಸುಧಾ ಸ್ಟೀಲ್ ಸೆಂಟರ್ ಹಾಸನಲ್ಲಿ SRS ಜ್ಯುವೆಲ್ಸ್ ಇದೆ ನೋಡಿ, ಅದ್ರ ಪಕ್ಕನೇ ಇದೆ. ಒಂದು 2-3 ಅಂಗಡಿ ಈ ಕಡೆ ಬಂದರೆ ಸಿಗುತ್ತೆ. ಗಾಂಧಿ ಬಜಾರ್ ಸರ್ಕಲ್ ಇದೆ, ಅದ್ರ ಪಕ್ಕ ಈ ಕಡೆ ಬಂದರೆ SRS ಕಡೆಗೆ ಈ ಶಾಪ್ ಸಿಗುತ್ತೆ. ಇದು ಹೆಂಗೆ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಈ ಥರ ಶೆಲ್ಫ್ ಕಟ್ಟೆ ಇರುತ್ತೆ ನೋಡಿ, ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ತುರ್ಕೊಬೋದು. ತುಂಬ ಚೆನ್ನಾಗಿ. ಇಲ್ಲೊಂದು ಪ್ಲೇಟ್ ಇಟ್ಕೊಂಡ್ರೆ ಆಯಿತು, ಏನಾದ್ರು ಒಂದು ಪ್ಲೇಟ್ ಇಟ್ಕೊಂಡು ಇದು ಮಾಡ್ಕೊಬೋದು. ನೀಟಾಗಿ ಬರುತ್ತೆ. ನನ್ನ ತಂಗಿ ತಗೊಂಡಿದ್ಲು ಲಾಸ್ಟ್ ಮಂತ್, ಅದನ್ನ ನೋಡಿ ನಾನು ಪ್ರಶ್ನೆ ಇದ್ದೇನೆ ಎಲ್ಲ. ಸರ್ ಮೇಲ್ಗಡೆ ಇದೆಯಲ್ಲ, ಇದೇನು ರೈಟು? 6,000ನಾ? ಎಲ್ಲ
ಇದೆಲ್ಲ ಪ್ರೆಸ್ಟೀಜ್. ಇದು 4 ಬರ್ನರ್ ಅಲ್ಲ, ನನಗೆ ಇಷ್ಟರಲ್ಲಿ ಇದಿಷ್ಟ ಆಯಿತು, ಚೆನ್ನಾಗಿದೆ. ಪಾತ್ರೆ ಅಂಗಡಿಲಿ ಶಾಪಿಂಗ್ ಮುಗ್ದಾದ್ಮೇಲೆ ನನಗೆ ಫರ್ನಿಚರ್ ಅಂಗಡಿಲಿ ಸ್ವಲ್ಪ ಫ್ಲವರ್ ಒಂದು ಬೇಕಿತ್ತು, ಹಾಗೆ ಸ್ಕ್ರೀನ್ ಬೇಕಿತ್ತು. ಸೊ ಅದನ್ನು ನೋಡೋಣ ಅಂತ ಹೋದೆ. ಸ್ವಲ್ಪ ಕ್ಲಿಪ್ಸನ್ನು ಅಷ್ಟೇ ಅಲ್ಲಿ ತೆಗೆದುಕೊಂಡದ್ದು, ಜಾಸ್ತಿ ಏನು ಕ್ಲಿಪ್ಸನ್ನು ತೆಗೆದುಕೊಳ್ಳಲಿಲ್ಲ. ಸೋಫಾ ಕವರ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಸೋಫಾಗಳು ಸಹ ಅವೈಲಬಲ್ ಇದೆ. ಇದು ಸುವರ್ಣ ಹೋಟೆಲ್ ಇದೆಯಲ್ಲ, ಅದು ಕೆಳಗ ಭಾಗದಲ್ಲಿ ಈ ಫರ್ನಿಚರ್ ಶಾಪ್ ಇದೆ. ಈಗ ತಾನೇ ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಹೇರ್ ಕಟ್ ಎಲ್ಲ ಈ ರೀತಿ ಮಾಡಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಈಗಾಗಲೇ ತೋರಿಸಿದ್ದೀನಿ ನಿಮಗೆ ಶಾಪಿಂಗ್ದೆಲ್ಲ ಕ್ಲಿಪ್ಸ್ ಎಲ್ಲ. ಸೊ ಏನೇನು ತೊಗೊಂಬಂದೆ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ. ಅಡ್ಮಳೆ ಅಂತಾರಲ್ಲ ಹಂಗೆ ಎಷ್ಟು ಜೋರಾಗಿ ಬರ್ತಿದೆ ಗೊತ್ತಾ ಫ್ರೆಂಡ್ಸ್, ಮಳೆ ಇದಕ್ಕಿದ್ದಂಗೆ ಬಂತು, ಮೋಡ ಇದೆ. ಸ್ನೇಹಿತರೆ, ಈ ವರ್ಷ ಹೆಂಗೆ ಅಂತಂದರೆ ಮಳೆ ಸಾಕು ಅಂತ ಅಂದರೂ ಅದು ನಮ್ಮನ್ನು ಬಿಡ್ತಾ ಇಲ್ಲ, ಬರ್ತಾನೆ ಇದೆ. ಅಡ್ಮಳೆ ಜೋರಾಗೆ ಬಂತು. ಒಂದು ವಾರದಿಂದ ಮಳೆ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಬಿಸಿಲೆಲ್ಲ ಇದೆ ಅಂದ್ಬಿಟ್ಟು ಓಕೆ ಅನ್ನಂಗಿತ್ತು ವೆದರು. ಇವತ್ತು ನೋಡಿದರೆ ಜೋರಾಗೆ ಬರ್ತಿದೆ ಮತ್ತೆ ಮಳೆ, ಅಡ್ಮಳೆ ಹಂಗೆ ಜೋರಾಗೆ ಬರ್ತಾ ಉಂಟು. ಸೊ ಮೊದಲಿಗೆ ನಾನು ಪಾತ್ರೆ ಅಂಗಡಿಗೆ ಹೋದೆ, ಟೋಸ್ಟರ್ ಬೇಕಿತ್ತು, ಅದನ್ನು ತೊಗೊಂಬರೋಣ ಅಂದ್ಬಿಟ್ಟು ಹೋಗಿದ್ದೆ. ಈ ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿಂದ್ರೇ ಒಳ್ಳೆಯದು. ಇದು ಹಿಂಗೆ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಓಪನ್ ಆಗುತ್ತೆ. ಈ ಥರ ಇದೆ ನೋಡಿ. ಬ್ರೆಡ್ಡನ್ನು ಅದು ಫಿಲ್ಲೆಲ್ಲ ಮಾಡಾದ್ಮೇಲೆ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಅಥವಾ ಬಟರ್ ಸರ್ಕೊಂಡು ಇದು ಮಾಡಿಬಿಟ್ಟು ಪ್ಲೇಸ್ಮೆಂಟ್ ಮಾಡಾದ್ಮೇಲೆ ಈ ರೀತಿ ಕವರ್ ಮಾಡಿ ಇಲ್ಲಿ ಕ್ಯಾಪ್ ಲಾಕ್ ಮಾಡ್ಕೊಬೋದು, ಅಥವಾ ಹಿಂಗೆ ಇಟ್ಕೊಂಡಾರು ಬೇಯಿಸ್ಕೊಬೋದು. ಹಿಂಗೆ ಲಾಕ್ ಮಾಡ್ಕೊಬೋದು, ಲಾಕ್ ಆಗುತ್ತೆ. ಈ ರೀತಿ ಇದು ಮಾಡಿಬಿಟ್ಟು ಎರಡೂ ಸೈಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಬಿಸಿ ಮಾಡಿಕೊಂಡ್ರೆ ಬ್ರೆಡ್ ಟೋಸ್ಟರು ರೆಡಿ ಆಗುತ್ತೆ. ನನಗೆ ಗ್ಯಾಸ್ ಮೇಲೆ ಮಾಡೋದೇ ಬೇಕಾಗಿತ್ತು, ಈಗೆಲ್ಲ ಎಲೆಕ್ಟ್ರಿಕ್ದೆಲ್ಲ ಬಂದಿದೆ. ಬಟ್ ನನಗೆ ಅದು ಇಷ್ಟ ಆಗಿಲ್ಲ. ಸೊ ಇದ್ರಲ್ಲಿ ಮಾಡಿ ನೋಡೋಣ ಅಂದ್ಬಿಟ್ಟು ತಗೊಂಡೆ. ಈ ರೀತಿ ಉಂಟು. ಆ್ಯಕ್ಚುಲಿ ಮೇಯ್ನು ತುರಿಯೋ ಮಣೆ ಬೇಕಿತ್ತು ನನಗೆ. ನೋಡಿ, ತುರಿಯೋ ಮಣೆ ಶಾಪಲ್ಲೆಲ್ಲ ನಿಮಗೆ ಇದನ್ನು ಡೆಮೋನೇ ತೋರಿಸಿದ್ದೀನಿ, ಹೇಗೆ ತುರಿಬೇಕು ಏನು ಅಂತ ಅಂದ್ಬಿಟ್ಟು. ಈ ರೀತಿ ಉಂಟು. ಇಲ್ಲ ಆಗಲ್ಲ, ಇದೆ ಡೈನಿಂಗ್ ಟೇಬಲ್ಗಿದ್ದು ತೋರ್ಸೋಕ್ಕಾಗಲ್ಲ. ಒಳಗಡೆ ಶೆಲ್ಫಿಗೆ ಈ ರೀತಿ ಹಿಂಗೆ ನೀಟಾಗಿ ಇಲ್ಲೂ ಇಟ್ಕೊಬೋದು, ಅಡ್ಡಿ ಇಲ್ಲ. ಡೈನಿಂಗ್ ಟೇಬಲ್ಗೂ ಯೂಸ್ ಮಾಡ್ಕೊಬೋದು. ಹಿಂಗೆ ಇಟ್ಕೊಂಡು ತುರ್ಕೊಬೋದು. ಇದಕ್ಕೋಸ್ಕರನೇ ಹೋಗಿದ್ದು. ಒಂದು ಪ್ಲೇಟ್ ಇಟ್ಕೊಂಡ್ರೆ, ಅಗ್ಲವಾದ ಪ್ಲೇಟ್ ಇಟ್ಕೊಂಡ್ರೆ ನಿಮ್ಗೆ ಚೆಲ್ಲಲ್ಲ, ಅಥವಾ ಒಂದು ಶೀಟಾರು ಹಾಸ್ಕೊಬೋದು. ನೀಟಾಗಿ ತೆಂಗಿನಕಾಯಿನ ತುರ್ಕೊಬೋದು. ಸೊ 2 months ಬ್ಯಾಕೇನೋ ನನ್ನ ತಂಗಿ ತೊಗೊಂಡು ಅದನ್ನು ನೋಡಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೆ. ಸೊ ಫೈನಲಿ ತೊಗೊಂಬಂದೆ. ತುಂಬ ಹಳೆಯ ಕಾಲದ್ದೆಲ್ಲ ಇರುತ್ತಲ್ಲ, ಆ ಥರದ್ದಿದ್ದು ನನಗೆ ತುಂಬ ಹಿಂಸೆ ಆಗ್ತಿತ್ತು. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದನೂ ಅದಕ್ಕೂ ಕಾಯಿ ತುರಿಯೋದಕ್ಕೆ ಸ್ವಲ್ಪ ಅದು ನನಗೆ ಇನ್ನೂ ಜಾಸ್ತಿ ಪೇಯ್ನ್ ಅನಿಸೋದು. ಹಾಗಾಗಿ ನನಗೆ ಇದು ಬೇಕೇ ಬೇಕಿತ್ತು, ಅವಶ್ಯಕತೆ ಇತ್ತು. ಹಾಗಾಗಿ ತೊಗೊಂಬಂದದ್ದು. ಚೆನ್ನಾಗಿದೆ. ಹಿಂಗಿಡ್ಬೋದು ನೋಡಿ, ಒಂದು ಶೆಲ್ಫಲ್ಲಿ ಒಂದು ಮೂಲೆಗೂ ಸಹ ಈ ರೀತಿ ಇಟ್ರೂ ಚೆಂದ ಇರುತ್ತೆ ನೋಡೋಕೆ. ಶಾಪು ಅಡ್ರೆಸ್ಸು ಏನು ಎಲ್ಲ ನಾನು ನಿಮಗೆ ಹೇಳಿದ್ದೀನಿ ವ್ಲಾಗಲ್ಲಿ. ನಿಮ್ಗೆ ಅವಶ್ಯಕತೆ ಇತ್ತು ಅಂತ ಅಂದರೆ ತೊಗೊಬೋದು. ಗಾಂಧಿ ಬಜಾರ್ ಸರ್ಕಲ್ ಹಾಸನಲ್ಲಿ ಸುಧಾ ಸ್ಟೀಲ್ ಸೆಂಟರ್ ಅಂದ್ಬಿಟ್ಟು ಶಾಪ್ ನೇಮು. ಸೊ ಅಲ್ಲಿ ಸಿಗುತ್ತೆ ಈ ಥರ. ನಿಮ್ಗೆ ಬೇರೆ ಎಲ್ಲರೂ ಸಿಕ್ಕಿದ್ರೂ ಅಲ್ಲೊಂದು ತೊಗೋಬೋದು, ನಿಮ್ಮ ಇಷ್ಟ. ಬಟ್ ನಾನು ತೊಗೊಂಬಂದಿದ್ದು ಅಡ್ರೆಸ್ ಹೇಳ್ತಾ ಇದ್ದೀನಿ ಅಷ್ಟೇ, ಕೇಳ್ತೀರಾ ಅಂತ. ಇದೊಂದು ಏನು ಪೂಜಾ ಬೌಲ್ ಅಂತಲೇ ಹೇಳ್ಬೋದು. ಹೂವು ಅಥವಾ ಈ ಹಬ್ಬ ಈ ಥರ ಸಂದರ್ಭದಲ್ಲೆಲ್ಲ ಫ್ರೂಟ್ಸು ಈ ಥರದ್ದೆಲ್ಲ ಹಾಕ್ಕೊಳಕ್ಕೆ ಈ ರೀತಿ ಒಂದು ಬೌಲನ್ನು ತೊಗೊಂಬಂದೆ. ಡೈನಿಂಗ್ ಟೇಬಲ್ ಮೇಲೆ ಹಣ್ಣು ಈ ಥರ ಎಲ್ಲ ಹಾಕು ಕೂಡ ಇಡ್ಬೋದು. ಅಥವಾ ಹಬ್ಬದ ಟೈಮಲ್ಲಿ ದೇವರಿಗೆ ನೈವೇದ್ಯಕ್ಕೆ ಏನಾದರೂ ಫ್ರೂಟ್ಸು ಈ ಥರ ಇಡೋಕ್ಕೆ ಒಂಥರ ಫ್ರೂಟ್ ಬ್ಯಾಸ್ಕೆಟ್ ಅಂತಲೇ ಹೇಳ್ಬೋದು. ಈ ರೀತಿ ಬ್ರಾಸ್ದು ಬ್ರಾಸ್ ಕಂಚು ಈ ರೀತಿ ಉಂಟು. ಇದನ್ನು ಸಹ ತೊಗೊಂಬಂದೆ ನಾನು. ಇಷ್ಟ ಆಯಿತು ಇದು ಕೂಡ ನೋಡಿ, ಈ ರೀತಿ. ಸೊ ಇಷ್ಟು 3 ಐಟಮ್ ಅಷ್ಟೇ ನಾನು ಪಾತ್ರೆ ಶಾಪಲ್ಲಿ ತೊಗೊಂಡಿದ್ದು. ಮತ್ತು ಅಲ್ಲೆಲ್ಲ ಪ್ರೆಸ್ಟೀಜ್ದು ಗ್ಯಾಸ್ ಟಾಪ್ಸ್ ಎಲ್ಲ
ತುಂಬಾ ಡಿಸೈನ್ ವೆರೈಟಿ ಬಂದಿತ್ತು. ಅದನ್ನು ಸಹ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಕೊಟ್ಟಿದ್ದೀನಿ. ನೋಡ್ಕೊಬೋದು ಯಾವ್ಯಾವ ಥರ. ಏನಾದ್ರು ತೊಗೊಳೋ ಪ್ಲ್ಯಾನ್ಸ್ ಇದ್ದರೆ ಪ್ಲ್ಯಾನ್ ಮಾಡ್ಕೊಬೋದು ನೀವು. ಮತ್ತು ಚಿಮಣಿ ಕೂಡ ಇತ್ತು, ಅದನ್ನು ಚೆನ್ನಾಗಿತ್ತು. ಸೊ ಇಷ್ಟೇ, ಇವು 3 ಐಟಮ್ ತೊಗೊಂಡ್ಬಂದಿದ್ದು. ಇನ್ನೊಂದು ಸ್ಕ್ರೀನ್ ಬೇಕಿತ್ತು ನನಗೆ. ಆ ಕಡೆ ನಿಮಗೆ ಸ್ವಲ್ಪ ಕಾಣ್ತಿದೆ ಅನಿಸುತ್ತೆ. ಅದು ಒಂದಕ್ಕೊಂದು ಸ್ಕ್ರೀನ್ ಬೇಕಿತ್ತು. ನಾನು ಇದೇ ಥರದ್ದೇ ಮುಂಚೆ ಕಿಟಕಿಗೆಲ್ಲ ಹಾಕಿರೋದು ಇದೇ ಥರದ್ದೇ. ಈ ಥರದ್ದು ಒಂದು ಸ್ಕ್ರೀನ್ ಬೇಕಿತ್ತು. ಹಾಗಾಗಿ ಬಟ್ಟೆ ಮಾತ್ರ ಸೂಪರು, ಫ್ಯಾಬ್ರಿಕ್ಕು ಆಯಿತಾ. ತೆಗೆದುಕೊಂಡು ಬಂದೆ. ಬೆಳಕು ಜಾಸ್ತಿ ಎನಾನ್ಸ್ ಆಗುತ್ತೆ ಈ ಸ್ಕ್ರೀನಲ್ಲಿ. ಸೊ ಹಾಗಾಗಿ ನೋಡಿ ಈ ಥರ ಉಂಟು. ಒಂದೇ ಪೀಸ್ ಬೇಕಾಗಿತ್ತು ನನಗೆ ವಿಂಡೋದು, ತೊಗೊಂಬಂದೆ. ನನ್ನ ಕಝೀನು ಸೋಫಾ ಕವರ್ ಏನಾದ್ರು ಚೆನ್ನಾಗಿದ್ರೆ ಆ ಶಾಪು, ನನಗೆ ಪರಿಚಯ ಇರೋ ಶಾಪೇನೆ ಅದು. ರೇಟು ಕೂಡ ಸ್ವಲ್ಪ ರೀಸನಬಲ್ ರೇಟಿಗೆ ಹಾಕ್ಕೊಡ್ತಾರೆ ನಮಗೆ. ಸೊ ಅಲ್ಲಿ ಹೋದಂಥ ಟೈಮಲ್ಲಿ ಅವಳು ಸೋಫಾ ಕವರ್ ಏನೋ ತೊಗೋಬೇಕು ಅಂತ ಇದ್ಲು. ನೋಡಿ ಈ ಥರ ಇದೆ ಅಂದಾಗ ಅವಳು ಅಮೌಂಟ್ ಹಾಕಿದ್ಲು. ಅವಳಿಗೋಸ್ಕರ ತಂದಿದ್ದೀನಿ. ಕ್ವಾಲಿಟಿ ನೋಡಿ ಸೋಫಾ ಕವರ್ಸು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ವೆರೈಟೀಸ್ ಕೂಡ ಇತ್ತು ಅದರಲ್ಲಿ. ನಮಗೆ ಇದು ಇಷ್ಟ ಆಯಿತು, ಅವಳು ಇದನ್ನೇ ಸೆಲೆಕ್ಟ್ ಮಾಡಿದ್ದು. ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ, ಈ ರೀತಿ ಉಂಟು. ಸೊ ಅವಳಿಗೆ 6 ಪೀಸ್ ಏನೋ ಬೇಕು ಅಂತ. ಇದು ಪೀಸ್ ಲೆಕ್ಕದಲ್ಲಿ ಬರುತ್ತೆ. ಸೊ ತೊಗೊಂಬಂದದ್ದು ಅವಳಿಗೋಸ್ಕರ ಈ ರೀತಿ ಉಂಟು. ಇಷ್ಟು ಶಾಪಿಂಗನ್ನು ಮುಗಿಸ್ಕೊಂಡು ಬಂದದ್ದು. ಸೊ ನೋಡಿದ್ರಲ್ಲ, ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಈ ವ್ಲಾಗ್ಸ್ಗಳು ಬೇಕಾದರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಹಾಗೆ ಸಪೋರ್ಟ್ ಮಾಡಿ, ಒಳ್ಳೆ ಕುಕಿಂಗ್ ವಿಡಿಯೋಸ್ಗಳನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ತ್ರಿವೇಣಿ. ಜಾಸ್ತಿ ವ್ಯೂಸ್ ಬಂದಷ್ಟು ನಮಗೆ ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡಿ, ಅದು ಕೊಟ್ರೇ ನಮಗೆ ಒಂಥರ ಸಪೋರ್ಟ್ ಅಂತ ಅನ್ಸೋದು. ಓಕೆ, ಬಾಯ್ ಬಾಯ್.